ಯಾಕೆ ಯಾಕಂದ್ರಿ ಸರ 3 ದಿವಸಲಿಂದ ನಾನು ಒಟ್ಟ ಎದ್ದಂಗ ಹಾಗೆ ಒಂದು ತರ ಸೀರ್ ಬಿಡ್ದಂಗಾಗಿ ಸಂಡಸ್ಕ ಬಂದ್ರಿ ಸರ. ರಾತ್ರಿ ಆಗಲಿ ಡ್ರಿಂಕ್ಸ್ ಮಾಡ್ತೀರ, ಅದಕ್ಕೆ ಆಗ್ತದೆ. ದುಡ್ಡಿನಲ್ಲಿ ಹಾಗೆ ಆಗುತ್ತದೆ. ಕಳ್ಳರು ಒಂದ ದೃಷ್ಟಿಯಿಂದ ಕಂಡವರು ಜೇಬು ಹೊಡೆಯುವ ನಿಮ್ಮಂತ ಪೊಲೀಸರಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ದೊಡ್ಡ ದೊಡ್ಡ ಕೀರ್ತಿ ಬರ್ತಾ ಇದೆ. ನಮ್ಮ ಕುಡಿಯೋದ್ರಿ ಸರ, ಯಾರದ್ರ ಅಂತನಿಸಿದ್ರಿ ಸರ. ಬಾಯ್ ಮತ್ತು ಲಾಂಛ ದಿನ ಮೌನ ತಿಂತೀವಿ. ಸರ್, ನನಗೆ ಅಷ್ಟೊಂದು ಅರ್ಜೆಂಟ್ ಬರಲು ಹೇಳಿದ ಕಾರಣವೇನಂತ ಕೇಳಬಹುದಾ? ಕಾರಣ ಹೇಳ್ತೇನೆ. ಈ ನಮ್ಮ ಡಿಸ್ಟಿಕ್ನಲ್ಲಿ ಯಾವ ರಾಜಕಾರಣಿ ಆಗಲಿ, ಯಾವ ಗುಂಡಗಳಾಗಲಿ, ಕಳ್ಳ ಕದಿಮರಾಗಲಿ, ಗೋಂಕ ಆಗ್ರವಾಗಲಿ, ಯಾರನ್ನೆಲ್ಲ ನಿಮಗೆ ತಿಳಿಸಿದ್ದಾಗಿದೆ. ನೀವು ಹೊಸದಾಗಿ ಬಂದ ಸಬ್ ಇನ್ಸ್ಪೆಕ್ಟರ್, ಕರ್ತವ್ಯ ದೇವರು ಎಂದು ಕರ್ತವ್ಯಕ್ಕೆ ದ್ರೋಹ ಬಗೆದೆ ನಿಯತ್ತಿನ ಅಧಿಕಾರಿ ಆಗಿ ನಿಮ್ಮ ಗುರಿ ಸಾಧಿಸಲೇಬೇಕು. ಸರ್, ನಾನು ಪ್ರಥಮವಾಗಿ ಈ ಕಾಕಿ ಎನ್ನುವ ರಕ್ಷಣೆ ಎನ್ನುವ ಕವಚವನ್ನು ತೊಡುವ ಮುನ್ನ ನನ್ನದು ತನ್ನದು ತಂದೆ ತಾಯಿ ಬಂಧು ಬಳಗ ಕರುಳ ಸಂಬಂಧವನ್ನೆಲ್ಲ ಕತ್ತರಿಸಿ ಬರೀ ನನ್ನ ಕರ್ತವ್ಯವೇ ದೇವರು, ನ್ಯಾಯ ನೀತಿ ಧರ್ಮವೇ ನನ್ನ ಉಸಿರೆಂದು ತಿಳಿಸಿ ಪ್ರತಿಜ್ಞೆ ಮಾಡಿ ಆಮೇಲೆ ಧರಿಸುವೆ ರಕ್ಷಣೆ ಎಂಬ ಸಂಕೇತದ ಕಾಕೆ ಬಟ್ಟೆಯನ್ನು. ನ್ಯಾಯ ನೀತಿ ಬಿಟ್ಟು ಅನ್ಯಾಯ ಅತ್ಯಾಚಾರ ಮಾಡುವವರನ್ನು ಒದ್ದು ಒಳಗಾಗಿ ಶಿಕ್ಷೆ ಕೊಡಿಸುವುದೇ ನನ್ನ ಮುಖ್ಯ ಗುರಿ ಸರ್. ಸತ್ಯ ಗುರಿ ಸಾಧಿಸುವ ಮುನ್ನ ಸತ್ಯ ತನ್ನ ಮಾತು ಹೇಳುವುದಕ್ಕೆ ಇಲ್ಲ. ಮಿಸ್ಟರ್ ಭರತ್, ಲಾಂಛ ಎಂಬ ಭೂತ ಪವಿತ್ರವಾದ ಮನಸ್ಸನ್ನೇ ಬದಲಾಯಿಸಿ ನನ್ನ ಮನಸ್ಸಿಂದ ಆಟವಾಡಿಸಿಕೊಳ್ಳುತ್ತವೆ ಈ ಅಧಿಕಾರಿಗಳನ್ನು. ಸಾಧ್ಯವಿಲ್ಲ ಸರ್. ಪವಿತ್ರವಾದ ಕಾಕೆ ಬಟ್ಟೆ ಮೈ ಮೇಲೆ ತೊಟ್ಟು ದೇಶದೊಳಗಳನ್ನು ಲಂಚ ಎಂಬ ಯಂತ್ರವನ್ನು ತಿಂದು ಕರ್ತವ್ಯಕ್ಕೆ ದ್ರೋಹ ಬಗೆದರೆ ತಾಯಿಗಂಡನೆ ಸರ್. ಲಂಚ ಕೊಟ್ಟು ಅನ್ಯಾಯದ ಮಂಚದ ಮೇಲೆ ಕುಳಿತು ಆಟವಾಡಿಸುವ ಪುಂಡ ಪುಡಾರಿಗಳನ್ನು ಮೊಟ್ಟ ಹಾಕಿ ನಿಮ್ಮ ಕಣ್ಣೆದುರಿಗೆ ತಂದು ನಿಲ್ಲಿಸುವುದೇ ನನ್ನ ಕೆಲಸ. ವೆರಿ ಗ್ರೇಟ್ ಭರತ್ ಕುಮಾರ್. ಅಂದಾಗಿ ಆ ಪಾಟೀಲ್ ಪೈಲಿಗೆ ಒಪ್ಪಿಸುತ್ತೇನೆ. ಆ ಕೇಸನ್ನು ನೀನೇ ಡೀಲ್ ಮಾಡಬೇಕು. ಎಸ್ ಸರ್. ಆ ಕೇಸಿಗೆ ಸಂಬಂಧಪಟ್ಟವನು ಯಾವನೇ ಆದ್ರೂ ಸರಿ 2 ದಿನದಲ್ಲಿ ತಂದು ಲಾಕಾಪಿಗೆ ಹಾಕುತ್ತೇನೆ. ನಾನಿನ್ನು ಬರುತ್ತೇನೆ. ಆಯ್ತು ಕಾನ್ಸ್ಟೇಬಲ್ ಸರ್, 307 ಕಾಯಿ ಎಚ್ಚರಗೊಂಡ್ರನ್ನೆಲ್ಲ ನೋಡು. ಓಕೆ ಸರ್. ಶಬರಿಯ ಮಗನಂದು ಶಬರಿಯಂತೆ ಒಂದೇ ಚಲ. ಪಾಟೀಲ, ನೀನು ಮಾಡಿದ
ಕೆಟ್ಟ ಕೃತಿಗೆ ತಕ್ಕ ಶಿಕ್ಷೆ ಕೊಡಲು ಆ ವಿಧಿ ಪೊಲೀಸ್ ಅಧಿಕಾರಿ ವಿಷಯದಲ್ಲಿ ಬರುತ್ತಿದೆ. ನಿಮ್ಮಂತ ಅನ್ಯಾಯ ಗುಂಡಿಗಳನ್ನು ಕೂಡಿ ಹಾಕಿ ಕಠಿಣ ಶಿಕ್ಷೆ ಕೊಡಿಸುವ ಹುಲಿ ನನಗಿಂದು ದೊರಕಿದೆ ಅಂದ ಮೇಲೆ ನಿಮಗಿನ್ನು ಉಳಿಗಾಲವೇ ಇಲ್ಲ. ನನ್ನ ಆಸೆಯಂತೆ ನನ್ನ ಅಣ್ಣ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ. ನನ್ನ ತಾಯಿ ಆಸೆ ಈಡೇರಿತು. ಅಂದಂತೆ ಇಂದಿನ ಈ ಜಗತ್ತಿನಲ್ಲಿ ನ್ಯಾಯ ನೀತಿ ಧರ್ಮಕ್ಕೆ ಬೆಲೆ ಇಲ್ಲ. ಅನ್ಯಾಯ ಅತ್ಯಾಚಾರ ಕೊಲೆ ಸುಲಿಗೆ ಮಾಡುವನೇ ಮಹಾರಾಜ. ನಾನಾದರೂ ಕೂಡ ಒಬ್ಬ ದುಷ್ಟನೆಂದು ತಿಳಿದುಕೊಂಡರು ಈ ಸಮಾಜದ ತಪ್ಪೇನಿಲ್ಲ. ಪಾಟೇಲ ಮಾಡುವುದು ತಪ್ಪಲ್ಲ ಅಂತ ನನಗೆ ಅನಿಸುತ್ತದೆ. ಮೊನ್ನೆ ನನ್ನ ಅಣ್ಣನಿಗೆ ಸುಳ್ಳು ಅಪಾದನ ಕೊಟ್ಟು ನನ್ನ ತಾಯಿಯನ್ನು ಬಲತ್ಕರಿಸಲು ಮನಸ್ಸು ಮಾಡಿದ ಆದರ ಬಾಲ್ ನಿನ್ನನ್ನು ನಾನೇಕೆ ಬಿಟ್ಟೆ ಅದು ನನಗೆ ಗೊತ್ತಿಲ್ಲ. ಸೇರಿಗೆ ಸೇರು ಮುಯ್ಯಿಗೆ ಮುಯ್ಯ ತೀರವರೆಗೂ ಈ ಪೃಥ್ವಿರಾಜನಿಗೆ ಸಮಾಧಾನವೇ ಇಲ್ಲ. ಮೊನ್ನೆ ನನಗೆ ಅವಮಾನ ಮಾಡಿದ ಕೋತಿ ಇವನೇ ಎಂದು ಕಾಣುತ್ತಿದೆ. ಇರಲಿ. ಯಾಕೆ ಹಾಗೆ ನೋಡುತ್ತೀಯ? ಪ್ರಪಂಚದಲ್ಲಿ ಎಲ್ಲಾ ಸುಳ್ಳನ್ನು ಕೊಂಡುಕೊಂಡು ಸರ್ದಾರನ ಮಗಳು ಸುಂದ್ರಿ ಇವಳೇನಂತ ನಿನ್ನ ಸೌಂದರ್ಯವನ್ನು ನೋಡ್ತಾ ಇದ್ದಾರೆ. ಏನೆಂದೆ ನೀನು? ಕಿರಿಚಿದರೆ ಏನು ಎದುರಿಸುತ್ತೀಯಾ? ಎದುರಿಸಿದರೆ ಸತ್ತು ಹೋಗುತ್ತೀಯ. ಇಂಥ ಸೌಂದರ್ಯವನ್ನು ಇದುವರೆಗೂ ಯಾರು ಕುಚ್ಚಿಲ್ಲ. ಅದಕ್ಕೆಂದು ಇನ್ನು ನನ್ನ ಕಾಮದ ಕೊಟ್ಟಿನಿಂದ ಕೊಚ್ಚಿ ನಿನ್ನ ಸೌಂದರ್ಯದಲ್ಲಿ ಅಡಗಿಕೊಂಡು ಸಂತೋಷದ ಸುಖ ಸವಿದು ಸಾಯುತ್ತೇನೆ. ಮರ್ಯಾದೆಗೆಟ್ಟ ನಾಯಿ. ನನಗೆ ನಾಚಿಕೆ ಇಲ್ಲವೇ? ಮರ್ಯಾದೆ ಕೆಟ್ಟಿರುವನು ಹೌದೇನಲೇ? ನಿನ್ನ ಹತ್ತಿರ ಇದೆಯಾ ನಾಚಿಕೆ? ಮರ್ಯಾದೆ ತೋರ್ಸು, ನಾನು ನೋಡುತ್ತೇನೆ. ನೋಡಿ, ಇಲ್ಲಿಂದ ಸುಮ್ಮನೆ ಹೊರಟು ಹೋದರೆ ಸರಿ, ಇಲ್ಲವಾದರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಈ ಪೃಥ್ವಿರಾಜನಿಗೆ ಅಯ್ಯೋ, ಅಧೋನಿಕ ತನ್ನ ಪಾಲನ ಮಗಳು ಗಂಗಾದೇವಿ, ನಾನು ನಿಮ್ಮ ಮಾತನ್ನು ತಿಳಿಯದೆ ತಡವಿ ತಪ್ಪು ಮಾಡಿದೆ.